ಎಡಗೈ ಬಲಗೈ ಸಮುದಾಯಕ್ಕೆ ಸಮಪಾಲನ್ನ ಘೋಷಣೆ ಮಾಡಲಾಯಿತು. ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಸಚಿವ ಸಂಪುಟಗಳಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಒಮ್ಮತಕ್ಕೆ ಬರ್ಲಿಕ್ಕಾಗಿರಲಿಲ್ಲ. ಬಲಗೈ ಸಮುದಾಯದವರು ವಿರೋಧವನ್ನ ಮಾಡ್ತಾನೆ ಇದ್ರು. ಮತ್ತೆ ಒಳ ಮೀಸಲಾತಿ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ 35 ವರ್ಷಗಳಿಂದ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಹೋರಾಟವನ್ನ ಮಾಡ್ತಾ ಇದ್ರು ಎಡಗೈ ಸಮುದಾಯದವರು. ನಮಗೆ ಸರಿಯಾದಂತಹ ಒಂದು ಮೀಸಲಾತಿ ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿತ್ತು, ಒಳ ಮೀಸಲಾತಿಯನ್ನ ಕೊಡ್ತೀವಿ, ನಾವು ಬರ್ತಿದ್ದ ಹಾಗೆ ಮೊದಲ ಕ್ಯಾಬಿನೆಟ್ ನಲ್ಲೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನವರು. ಆದ್ರೆ ಆಗ್ಲಿಲ್ಲ. ಫೈನಲಿ 3 ವರ್ಷ ಆದ ಬಳಿಕ ಒಮ್ಮತಕ್ಕೆ ಬಂದು ಘೋಷಣೆಯನ್ನ ಮಾಡಲಾಯಿತು. ಎಡಗೈ ಬಲಗೈ ಸಮುದಾಯಕ್ಕೆ ಸಮಪಾಲನ್ನ ಕೊಡಲಾಗಿದೆ. ಸಿಎಂ ಸಮಪಾಲಿನ ಸೂತ್ರಕ್ಕೆ ಸಂಪುಟ ಮುದ್ರೆ ಒತ್ತಿದೆ. ಸ್ಪೃಶ್ಯ ಗುಂಪಿಗೂ ಸಿಕ್ಕಿದೆ 4.5 ಒಳ ಮೀಸಲು, 4.5% ಒಳ ಮೀಸಲು ಸಿಕ್ಕಿದೆ. ನಾವು ಉಳಿದಂತೆ ಎಡಗೈ ಬಲಗೈ, ಎಡಗೈಗೆ 5.25%, ಬಲಗೈಗೆ 5.25% ಸಮಪಾಲನ್ನ ಹಂಚಿಕೆ ಮಾಡಲಾಗಿದೆ. ಎಬಿಸಿ ವಿಂಗಡಣೆ ಮಾಡಿ ಹಂಚಿರುವಂಥದ್ದು ಸಿಎಂ. ಅಲೆಮಾರಿಗಳ ಹೋರಾಟಕ್ಕೂ ಕೂಡ ಜಯ ಸಿಕ್ಕಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ಸಚಿವರು ಖುಷಿಯಾಗಿದ್ದಾರೆ. ವಿಪಕ್ಷಗಳಿಂದ ವಾಕ್ಸಮರ ಮುಂದುವರೆದಿದೆ. ಇದು ಸರಿಯಲ್ಲ, ಸರಿಯಾಗಿ ಮೀಸಲಾತಿಯನ್ನ ಮಾಡಿಲ್ಲ, ಇದರಲ್ಲಿ ಮತ್ತೊಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ, ಇದು ಮತ್ತೊಂದು ಸುತ್ತಿನ ಹೋರಾಟ ಆಗುತ್ತೆ ಅಂತೆಲ್ಲ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮೀಸಲಾತಿ ಬಗ್ಗೆ ಸಚಿವರುಗಳು ಮಾತನಾಡಿದ್ರು. ಸಚಿವ ಸಂಪುಟ ಸಭೆ ಆದ ಬಳಿಕ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇಂಥ ಒಂದು ಇತಿಹಾಸ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರ ಈ ತೀರ್ಮಾನದಿಂದ ಅವರು ಇತಿಹಾಸದ ಪುಟ ಸೇರಿದ್ದಾರೆ. ಇವರಿಗೆ ಸಮಾನತೆಯನ್ನು ಕಂಡುಕೊಂಡು 101 ಜಾತಿಯಲ್ಲಿ ಯಾವ ಜಾತಿಗೂ ಕೂಡ ಅನ್ಯಾಯ ಆಗದಂಥ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. 30 ವರ್ಷಗಳ ಹೋರಾಟ, ಅದ್ರ ಜೊತೆಗೆ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾದರು, ಎಷ್ಟು ಪಾರ್ಟಿಯವರು ಬಂದು ಹೋದರು. ಆ ಕಗ್ಗಂಟನ್ನು ಬಗೆಹರಿಸಲಾರದೆ ಹಾಗೆ ಬಿಟ್ಟು ಹೋದರು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸಿಕೊಂಡು ಅಂತಹ ಕಗ್ಗಂಟನ್ನು ಬಗೆಹರಿಸ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ವಿಶೇಷವಾದ ಅಭಿನಂದನೆ. ನಾವು ಒಳ ಮೀಸಲಾತಿ ಬಗ್ಗೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಸಂದರ್ಭ ಸೃಷ್ಟಿಯಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಯಾಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ತೃಪ್ತಿಕರವಾದದ್ದಲ್ಲ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಆದ್ರೂ ನೀವು ನಿರ್ಣಯ ತಗೊಳ್ಬೇಕಾಗಿತ್ತು, ತಗೊಳ್ಳಿಲ್ಲ. ನಿಮ್ಮ ಮೂಲ ಉದ್ದೇಶ ಈ ರೀತಿ ಗೊಂದಲ ಸೃಷ್ಟಿ ಮಾಡೋದು, ಎಸ್ಸಿ ಉಪಜಾತಿಗಳ ಮಧ್ಯೆ ಹೊಡೆದಾಟ ಹಚ್ಚಬೇಕು, ಇದು ಕೋರ್ಟ್ನಲ್ಲಿ ನಿಲ್ಲಬಾರ್ದು, ಕೋರ್ಟ್ನಲ್ಲಿ ಬಿದ್ದು ಹೋಗಬೇಕು. ನಾನು ಮಾಡಿದ್ನಪ್ಪ ಕೋರ್ಟ್ನಲ್ಲಿ ಆಗ್ಲಿಲ್ಲ ಮುನಿಯಪ್ಪ ಅಂತ ಹೇಳುದು, ನಾನು ಮಾಡಿದ್ನಪ್ಪ ಮಾದೇವಪ್ಪ ಕೋರ್ಟ್ನಲ್ಲಿ ಬಿದ್ದೋಯ್ತು ಅಂತ ಹೇಳುದು, ಇಂಥ ಮೋಸದ ಆಟ ಸಿದ್ದರಾಮಯ್ಯನವ್ರು ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಒಳ ಮೀಸಲಾತಿಯ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ಅನ್ನು ಮಾಡಿರುವಂಥದ್ದು ಹೊರಬಿದ್ದಿದೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಇಸ್ ಫೇಲ್. ಸರ್ಕಾರದ ಕರ್ತವ್ಯ ಏನು, ಮಾನ್ಯ ಗೌರವಾನ್ವಿತ ನ್ಯಾಯಾಲಯನ ಕನ್ವಿನ್ಸ್ ಮಾಡಬೇಕಾಯ್ತು. ಯಾಕೆ ನಾವು ಜಾಸ್ತಿ ಮಾಡಿದ್ರಿ ಅಂತ ಕನ್ವಿನ್ಸ್ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಇಲ್ಲಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಜನ್ಜಿ ಸ್ಟ್ರೈಕು, ಈ ಕಡೆ ಒಳ ಮೀಸಲಾತಿಯ ಅವರ ಒತ್ತಡ, ರಾಜಕೀಯದ ಗೊಂದಲಗಳು, ಇದರ ಮಧ್ಯೆ ಎಸ್ಕೇಪ್ ಆಗುವಂತ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಎಸ್ಕೇಪ್ ಸೂತ್ರ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಧರ್ಮಸೇನ ಅವರು ಮಾಜಿ MLC ಕಾಂಗ್ರೆಸ್ನ ನಾಯಕರು ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಪುರುಷೋತ್ತಮ್ ಅವರು ಬಲಗೈ ಮುಖಂಡರು, ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸೇನ ಸರ್, ನಿಮ್ಮಿಂದ ಆರಂಭ ಮಾಡ್ತೀನಿ. ಫೈನಲಿ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಯಿತು ಅಂತನ ನಿನ್ನೆಯ ಒಂದು ತೀರ್ಮಾನ? ಸರ್, ಇದು ಯಶಸ್ವಿ ಅನ್ನೋ ಪ್ರಶ್ನೆ ಏನಿಲ್ಲ. ಹಕ್ಕುಗಳು, ಅವ್ರವ್ರ ಹಕ್ಕುಗಳು ಏನು ಅಂಬೇಡ್ಕರ್ ಸಾಹೇಬ್ರು ಈ ಸಂವಿಧಾನದ ಮುಖಾಂತರ ಕೊಟ್ರಲ್ವಾ, ಈ ರಾಜಕಾರಣಿಗಳು ಅಧಿಕಾರಿಗಳು ಏನು ಸಮಾನತೆಯನ್ನ ಕಾಪಾಡ್ಕೊಂಡು ಬಂದಿದ್ರೆ ಒಳ ಮೀಸಲಾತಿ ಪ್ರಶ್ನೆನೆ ಬರ್ತಿರ್ಲಿಲ್ಲ. ಈ ದೇಶದಲ್ಲಿ, ರಾಜ್ಯದಲ್ಲಿ ಅಸ್ಪೃಶ್ಯ ಜನಾಂಗಗಳಿಗೆ ಅವರು ಕೂಡ ತುಳಿತ ವರ್ಗಗಳು ಮೇಲ್ ಬರ್ಬೇಕು ಮತ್ತು ಅವರು ಕೂಡ ಸಮಾನತೆಯನ್ನ ಕಾಣ್ಬೇಕು ಅನ್ನೋದಕ್ಕೋಸ್ಕರ ಈ ಮೀಸಲಾತಿಯನ್ನ ಕೊಟ್ಟಂತದ್ದು. 1979ನೇ ಇಸ್ವಿನಲ್ಲಿ ಇವತ್ತಿನ MS ಬಿಲ್ಡಿಂಗ್ ಮುಂದೆ ಕಬ್ಬನ್ ಪಾರ್ಕ್ ಅಲ್ಲಿ ನಮ್ಮ ತಂದೆಯವರು ಎಲ್ಲರಿಗೂ ಮೀಸಲಾತಿ ಕೊಡಿ, ಆದ್ರೆ ಅಸ್ಪೃಶ್ಯರ ಜೋಡಿಗೆ ಬೇರೆ ಯಾರನ್ನು ತರಕ್ ಹೋಗ್ಬೇಡಿ ಅನ್ನೋದನ್ನ ಹೋರಾಟ ಮಾಡಿದ್ರು. ಅವತ್ತಿದ್ದಂತ ಶಾಸಕರುಗಳು, ಅಧಿಕಾರಿಗಳು ಹುಚ್ಚ ಒಬ್ಬನೇ ಕೂತವನೆ, ತಲೆಯಲ್ಲಿ ಬುದ್ಧಿ ಇಲ್ದೆ ಅಂತ ಹೇಳ್ತಾ ಇದ್ರು. ಆ ತಲೆಯಲ್ಲಿ ಬುದ್ಧಿ ಇಲ್ದೆ ಕೂತಿದ್ದಂತ ಎನ್ ರಾಜೇನವರು ಇವತ್ತು ಯಾವ ಮಟ್ಟಕ್ಕೆ ಬಂತು? ಇವತ್ತು ನೋಡಿ, ಇವತ್ತು ಒಂದ್ ಕಡೆ ಹೇಳ್ತಾರೆ ದಲಿತರನ್ನೆಲ್ಲ ಹೊಡಿತಾರೆ ಅಂತೇಳಿ. ಯಾವುದೇ ಸವಲತ್ತುಗಳು ಸಿಗದೆ ಇದ್ದಾಗ ಒಳ ಮೀಸಲಾತಿ ವಿಚಾರಗಳು ತಗೋತಾರೆ, ಅವ್ರವ್ರ ಹಕ್ಕುಗಳನ್ನ ಅವ್ರು ತಗೊಳ್ತಾರೆ. ಯಾರ ಮನೆಯಿಂದ ಯಾರು ಕೊಡೋದಿಲ್ಲ. ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಹುಬ್ಳಿನಲ್ಲಿ ಸೇರಿದಂತ ಸಮಾವೇಶದಲ್ಲಿ ನಾವು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಈ ಎಡಗೈನವರು ಮಾನ್ಯ ಬಿಜೆಪಿ ಅವ್ರಿಗೆ ಮತಗಳನ್ನು ಹಾಕಿದ್ರು. ಸಿದ್ದರಾಮಯ್ಯ ಸಾಹೇಬ್ರು 2019ರಲ್ಲಿ ದೆಹಲಿಯಲ್ಲಿ ಹೇಳ್ತಾರೆ, ಈ ಎಡಗೈನವರಿಂದ ನನ್ನ ಸರ್ಕಾರ ಹೋಯ್ತು ಅಂತ ಹೇಳಿ. ಆದ್ರೆ ಮತ ಪಡ್ಕೊಂಡಂತ ಬಿಜೆಪಿ ಅವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಿರ್ಲಿಲ್ಲ. ಯಾವತ್ತೋ ನಮ್ಗೆ ಮೀಸಲಾತಿ ಸಿಗ್ಬೇಕಾಗಿತ್ತು. ಇದು ಸತತವಾಗಿ ಇವತ್ತಿಗೆ 47 ವರ್ಷ ಆಗಿದೆ ನಮ್ಮ ತಂದೆಯವರು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿ. ನಮ್ಮ ತಂದೆಯವರು ಮಾಡಿದ್ದು ಅಸ್ಪೃಶ್ಯರ ಪರವಾಗಿ, ಆದ್ರೆ ಇವತ್ತು ಜಾತಿ ಮೇಲೆ ಹೊಟ್ಟೋಯ್ತು. ವಲಯ, ಮಾದಿಗ, ಗೋವಿ, ಲಂಬಾಣಿ, ಪರಮಾತ್ಮರ್ಚ ಅಂತೇಳಿ ಈ ತರ ಹೊಟ್ಟೋಯ್ತಿದ್ದು. ಸೊ ಹಾಗಾಗಿ ಎಲ್ರೂ ಬದುಕ್ಬೇಕಲ್ವ ಸರ್, ಎಲ್ರಿಗೂ ಅವಕಾಶ ಬೇಕು. ಎಲ್ರಿಗೂ ಈ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಸಂಪತ್ತು, ಜಲ, ನೆಲ, ನೀರು ಎಲ್ಲ ಕೂಡ ಸಮಾನಾಗಿ ಹಂಚಿಕೆ ಆಗ್ಬೇಕಲ್ವಾ. ಸೊ ಹಾಗಾಗಿ ಅಧಿಕಾರ ಇರ್ಬೋದು, ಎಲ್ಲ ಅಧಿಕಾರಗಳು ಕೂಡ ಈ ವರ್ಗಕ್ಕೆ ಸಿಗ್ಲಿಲ್ಲ. ಅದನ್ನೇ ನಾಗಮೋಹನ್ ದಾಸ್ ಅವರು ಅವರ ವರದಿನಲ್ಲಿ ರಿಪೋರ್ಟ್ ಮಾಡಿದ್ದು. ಮತ್ತೆ ಜನಸಂಖ್ಯೆ ಕೂಡ ನೀವು 1931ರ ದೇಶದ ಜನಗಣತಿ ತಗೊಳ್ಳಿ, ಈಗ 50 ವರ್ಷದಲ್ಲಿ ಹವನೂರು ವರದಿ ತಗೊಳ್ಳಿ, ಸದಾಶಿವ ವರದಿ ತಗೊಳ್ಳಿ, ಕಾಂತರಾಜ್ ವರದಿ ತಗೊಳ್ಳಿ, ಇವತ್ತಿನ ನಾಗಮೋಹನ್ ದಾಸ್ ಅವರ ವರದಿ ತಗೊಳ್ಳಿ, ಎಲ್ಲಾ ವರದಿಗಳಲ್ಲೂ ಕೂಡ ಒಂದು ವರ್ಗ ಜಾಸ್ತಿ ಇದೆ ಮತ್ತೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಂತು. ಅದನ್ನ ನಾನು ಹೇಳಿಲ್ಲ, ಕಾಂಗ್ರೆಸ್ ಪಕ್ಷನೂ ಹೇಳಿಲ್ಲ, ಅಥವಾ ನಮ್ಮ ಸರ್ಕಾರಗಳು ಹೇಳಿಲ್ಲ. ಸೊ ಈಗ ಅದರಂತೆ ಈಗ ವರದಿ ಪ್ರಕಾರ ಮಾಡಿದ್ದಾರೆ. ಕೆಲವ್ರಿಗೆ ಅಸಮಾಧಾನ ಇರ್ಬೋದು, ಆದ್ರೆ ಒಂದು ವರ್ಗ ಬೀದಿನಲ್ಲಿ 30-40 ವರ್ಷಗಳ ಕಾಲ ನಾಯಕ ಎಚ್ಚೆತ್ಕೊಂಡಿರೋದು 47 ವರ್ಷ ಆದ್ರೂ ಜನ ಎಚ್ಚೆತ್ಕೊಂಡು 30 ವರ್ಷ ಆಗಿದೆ. ಸೊ ಹಾಗಾಗಿ ಜನಾಭಿಪ್ರಾಯಕ್ಕೆ ಸರ್ಕಾರಗಳು ಮನದಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ. ಆಮೇಲೆ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಸಮಸ್ಯೆ ಇಲ್ಲ ಸರ್, ಒಂದು 5-6 ರಾಜ್ಯಗಳಲ್ಲಿದೆ. ಎಲ್ಲಾ ರಾಜ್ಯಗಳಲ್ಲೂ ಸುಸೂತ್ರವಾಗಿ ಒಳ ಮೀಸಲಾತಿ ಬಗ್ಗೆ ನಡೆದಿದೆ, ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ. ಆದ್ರೆ ಕರ್ನಾಟಕ ನೋಡಿ, ಇದಾದಂತ ವಿಶೇಷತೆ ಇದೆ. 12ನೇ ಶತಮಾನದಿಂದಲೂ ಕೂಡ ನಾವು ಜಾತಿನ ಬೆನ್ನಿಗೆ ಕಟ್ಕೊಂಡು ಬಂದಿರ್ತಕ್ಕಂತ ಕರ್ನಾಟಕದ ಜನ ಇವತ್ತು ಜಾತಿಗಳಿಂದನೇ ಏನು ಮಹಾನ್ ಭಾವ ಬಸವಣ್ಣವ್ರ ಕಾಲದಲ್ಲಿ ನಾವೇನು ಅನುಭವಿಸಿದ್ವಿ, ಇಷ್ಟು ಶತಮಾನಗಳು ಕಳೆದ್ರು ಕೂಡ ಇವತ್ತು ಕೂಡ ಅದನ್ನೇ ಅನುಭವಿಸ್ತಿದೆ ಅನ್ನೋದು ನನಗೆ ನೋವಿನ ಸಂಗತಿ ಸರ್. ಬಂದವ್ರಿಗೆಲ್ಲರಿಗೂ ಕೂಡ ಎಲ್ಲಾ ಪಕ್ಷಗಳಿಗೂ ಬಂಡವಾಳ ಆಗಿತ್ತು ಅಷ್ಟೇ ಈ ದಲಿತ ಸಮುದಾಯ ಅನ್ನುವಂಥದ್ದು. ಸರ್, ಮಾತನಾಡಿಸ್ತಾ ಹೋಗ್ತೀನಿ. ಪುರುಷೋತ್ತಮ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಪುರುಷೋತ್ತಮ್ ಅವರೇ, ನ್ಯಾಯ ಸಿಕ್ತು ಅಂತ ಅನ್ಕೊಳ್ತೀರಾ? ಪುರುಷೋತ್ತಮ್ ಅವರೇ, ಆಡಿಯೋ ಬರ್ತಾ ಇಲ್ಲ, ಮ್ಯೂಟ್ ಆಗಿದೆ ಅಂತ ಕಾಣಿಸುತ್ತೆ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸರ್, ಮತ್ತೊಮ್ಮೆ ಮಾತನಾಡ್ತೀನಿ. ಧರ್ಮಸೇನ ಸರ್, ಇಲ್ಲಿ ನೀವು ಒಂದ್ ಮಾತು ಹೇಳ್ತಾ ಇದ್ರಿ, ಸ್ಪೆಷಲಿ ಅಸ್ಪೃಶ್ಯರ ಪರವಾಗಿ ನಮ್ಮ ತಂದೆ ಹೋರಾಟ ಆರಂಭ ಮಾಡಿದ್ದು ಅಂತ. ಆಕ್ಚುಲಿ ಹಂಗೆ ಆಗ್ಬೇಕಲ್ವಾ ಮೀಸಲಾತಿ ಅನ್ನುವಂಥದ್ದು? ಯಾಕಂದ್ರೆ ಯಾವ ವರ್ಗ ತುಂಬಾ ತುಳಿತಕ್ಕೊಳಗಾಗಿರುತ್ತೆ, ಯಾರಿಗೆ ನ್ಯಾಯ ಬೇಕಾಗಿರುತ್ತೆ, ಆ ರೀತಿಯಾಗಿ ಹಂಚಿಕೆ ಆಗ್ಬೇಕು. ಇಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಹಂಚಿಕೆ ಆಗಿದೆ ಅನ್ನೋದಕ್ಕಿಂತ ಯಾರು ಅಸ್ಪೃಶ್ಯರು, ಯಾರು ಸಮಾಜದಲ್ಲಿ ತುಂಬಾ ತುಳಿತಕ್ಕೊಳಗಾದಂಥವ್ರು, ಅವರಿಗೆ ಸರಿಯಾದಂತ ಮೀಸಲಾತಿ ಸಿಗ್ಬೇಕಾಗಿದ್ದು ಇಲ್ಲಿ ಅಂತ. ಸರ್, ಈಗ ಏನಾಗ್ತದೆ ನೋಡಿ, ಇಲ್ಲಿ ಒಂದು ಕಡೆ ಅಂಬೇಡ್ಕರ್ ಅವರು
ಒಂದು ಘೋಷಣೆ ಮಾಡ್ತಾರೆ, ಹೋರಾಟ ಶಿಕ್ಷಣ ಸಂಘಟನೆ ಅಂತೇಳಿ. ಅದನ್ನ ಈ ನಮ್ಮ ವರ್ಗಗಳಲ್ಲಿ ಅದನ್ನ ನಾವು ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಇವತ್ತಿಗೂ ಕೂಡ ನಾನು ಎಲ್ಲೋದ್ರು ಕೂಡ ಹೇಳ್ತಾ ಇರ್ತೀನಿ, ನೋಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಬಿಜೆಪಿ ಆಡಳಿಕೆ ನಡೆಸಿದೆ, ನೀವು ಇವ್ರು ಬಿಟ್ಟು ಓಟ್ಗಳನ್ನ ಬೇರೆ ಕಡೆ ಹಾಕಿದ್ರೆ ನಿಮ್ಗೆ ಸವಲತ್ತುಗಳು ಕೊಡೋದಿಲ್ಲ ಶಾಸಕರಾದಂತವ್ರು ಅಂತೇಳಿ. ಈ ನಮ್ಮ ಜನಗಳು ಹಲವಾರು ಸಣ್ಣ ಸಣ್ಣ ತಪ್ಪುಗಳು ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಇವ್ರು ಒಂದಕ್ಕೆ ಮಾಡ್ಕೊಳಕ್ ಆಗ್ಲಿಲ್ಲ, ರಾಜಕೀಯ ಕೈಗೆ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ಇವತ್ತಿನ ಯುವ ಜನಾಂಗ ಮತ್ತೆ ಯುವಕರು ವಿದ್ಯಾವಂತರುಗಳು ಸ್ವಲ್ಪ ಮುಂದೆ ಬರಲಾಗಿ ಸೊ ಈ ಒಂದು ಹೋರಾಟ ಸಕ್ಸಸ್ ಆಗಿದೆ. ಈ ಹೋರಾಟ ಏನೇ ಮಾಡಿದ್ರು ಕೂಡ ನಾನು ಸರ್ಕಾರ ಪಕ್ಷಗಳಿಗೆಲ್ಲ ಹೋರಾಟಗಾರರಿಗೆ ಸೇರ್ಬೇಕಾಗಿರ್ತಕ್ಕಂತ ಒಂದು ದೊಡ್ಡ ಗೌರವ. ಬಹಳಷ್ಟು ಜನ ತಮ್ಮ ಜೀವನ ಕಳ್ಕೊಂಡ್ರು, ನೆಮ್ಮದಿ ಕಳ್ಕೊಂಡ್ರು, ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕಳ್ಕೊಂಡು ನಾವು ಯಾವತ್ತೂ ಮರಿಬಾರ್ದು. ಲಾಠಿ ಚಾರ್ಜ್ ಎಲ್ಲ ಆಗಿ ಒದೆ ಎಲ್ಲ ತಿನ್ಕೊಂಡು ಮನೆಗೆ ಹೋಗಿದ್ದಾರೆ ಪಾಪ. ಹೌದು ಸರ್, ಸಿಗುತ್ತೆ ನಾಳೆ ಸಿಗುತ್ತೆ ನ್ಯಾಯ ಅನ್ಕೊಂಡು ಹೋರಾಟ ಮಾಡಿದ್ ಬಂತು ಬಿಟ್ರೆ ಯಾವತ್ತೂ ಅವ್ರಿಗೆ ಒಂದ್ ಭರವಸೆ ಅನ್ನುವಂಥದ್ದು ಮೂಡೇ ಇರ್ಲಿಲ್ಲ. ಖಂಡಿತ ಸರ್, ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇವತ್ತು ಮಾಡ್ತಿರ್ಲಿಲ್ಲ. ನಾನು ದಯವಿಟ್ಟು ನಾನು ಕಾಂಗ್ರೆಸ್ನವನಾಗಿ ಕಾಂಗ್ರೆಸ್ ವಿರುದ್ಧ ಅಂತ ಮಾತಾಡೋದು ನಾನು ಜನಕ್ಕೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಮಾಡ್ಲೇ ಇಲ್ಲ ಅಂದ್ರೆ ಇವ್ರು ಯಾವತ್ತೂ ಇದ್ರ ಬಗ್ಗೆ ಚಕಾರನೂ ಎತ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ಬೇಕು. ಅವರು ಇಡೀ ದೇಶಕ್ಕೆ ಮತ್ತೆ ಒಂದು ಅವಕಾಶ ಕೊಡ್ಲಾಗಿ ಇದು ಒಳ ಮೀಸಲಾತಿ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಅವ್ರು ಮಾಡಿದಾರೆ ಹೊರತು ಇದು ಯಾರ ಭಿಕ್ಷೆನೂ ಅಲ್ಲ. ನನ್ನ ಸ್ವಂತ ಅಭಿಪ್ರಾಯ, ಯಾರ ಭಿಕ್ಷೆನೂ ಅಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಮಾಡ್ಲೇಬೇಕಂತ ಅನಿವಾರ್ಯತೆ ಇದೆ ಸರ್. ನಾನು ನಿನ್ನೆ ಕೂಡ ಇದೇ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಸರ್, ಒಳ ಮೀಸಲಾತಿ ಅನ್ನುವಂಥದ್ದು ಬರೀ ಹಂಚಿಕೆ ಅನ್ನುವಂಥದ್ದು ಆಗ್ಬಾರ್ದು. ಇಲ್ಲಿ ಸಮಾನತೆ, ನ್ಯಾಯ, ಆ ಸಮುದಾಯಗಳ ಭವಿಷ್ಯ ಅನ್ನುವಂಥದ್ದು ಇರುತ್ತೆ, ಅದನ್ನೆಲ್ಲವನ್ನು ಕೂಡ ಯೋಚನೆ ಮಾಡ್ಬಿಟ್ಟು ಕೊಡ್ಬೇಕು. ಹೌದು ಸರ್. ಸೊ ಈಗ ನೋಡಿ ಸರ್, ಏನಂದ್ರೆ ಇವತ್ತು ಹೊಟ್ಟೆಗೂಟ ಇಲ್ಲ ಅಂದ್ರೆ ಒಂದ್ ಮಗು ಸ್ಕೂಲಲ್ಲಿ ಕೂತ್ಕೊಂಡು ಓದಕ್ಕಾಗಲ್ಲ, ಹಾಸ್ಟೆಲ್ಗಳಿಲ್ಲ ಅಂದ್ರೆ ಓದೋದಕ್ಕಾಗಲ್ಲ, ಬಟ್ಟೆ ಇಲ್ಲ ಅಂದ್ರೆ ಓದೋದಕ್ಕಾಗಲ್ಲ. ಎಲ್ಲ ಸರ್ಕಾರಿ ಸವಲತ್ತುಗಳು ಬಡವ್ರಿಗಿಲ್ಲ ಸರ್. ಆಮೇಲೆ ಬಹಳ ಪ್ರಮುಖವಾದ ವಿಚಾರ ಏನ್ ಗೊತ್ತಾ, ನಮ್ಮ ವರ್ಗ ಮಾದಿಗ ಜನಾಂಗದವರಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅವಳ ಗಂಡ ಅವಳಿಗೆ 22 ವರ್ಷಕ್ಕೆ 3-4 ಮಕ್ಕಳು, ಆ ಗಂಡ ಸತ್ತೋಗಿದ್ರೆ ಸಮಾಜವನ್ನು ಹೇಗೆ ಎದುರಿಸ್ತಾರೆ? ಇವೆಲ್ಲ ಕೂಡ 1-2 ಸಮಸ್ಯೆ ಆದ್ರೆ ನಾನು ಹೇಳ್ಬೋದು, ಜೀವನನೇ ನರಕ ಸರ್. ಯಾರು ಕೂಡ ಹುಟ್ದಾಗಿಂದ ಸಾಯೋವರೆಗೂ ಕೂಡ ನರಕನೇ ಅನುಭವಿಸಿದೆ ಈ ವರ್ಗ. ನಾನು ಅದನ್ನ ಬಹಳ ನೊಂದು ಹೇಳ್ತಾ ಇದ್ದೀನಿ. ಇದೆಲ್ಲ ಕೂಡ ಮನಗಾಣಬೇಕು ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳಾಗ್ಲಿ. ಈಗ ಅದಕ್ಕೋಸ್ಕರನೇ ಇವತ್ತಿನ ನಮ್ಮ ಸರ್ಕಾರ ನೇರವಾಗಿ ಅವ್ರ ಅಕೌಂಟ್ ದುಡ್ಡು ಹಾಕೋದಿರ್ಬೋದು, ನೇರವಾದ ಸವಲತ್ತು ಇರ್ಬೋದು, ಪ್ರತಿ ಎಲ್ಲೂ ಕೂಡ ಅದನ್ನ ರಾಜೀವ್ ಗಾಂಧಿ ಅವರೇ ಅದನ್ನ ಚಕಾರ ಎತ್ತಿದ್ದು ಈ ದೇಶದಲ್ಲಿ. ಮೊದಲನೇದಾಗಿ ನಾವು ಕೊಡ್ತಕ್ಕಂಥ ದುಡ್ಡು ಹಳ್ಳಿಗಳಿಗೆ ತಲುಪ ಅಷ್ಟೊತ್ತಿಗೆ ₹1 ಕೊಟ್ರೆ 19 ಪೈಸಾ ಹೋಗ್ತದೆ ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾದಂಥದ್ದು ಇವತ್ತು ಒಂದು ಪಾರದರ್ಶಕವಾಗಿ ಕೆಲಸಗಳು ಆಗ್ತಕ್ಕಂಥದ್ದು. ಏನ್ ತಲುಪಬೇಕೋ ನಿಜವಾದ ಬಡವರಿಗೆ ತಲುಪ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ ಸರ್. ಓಕೆ, ಜೊತೆ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪುರುಷೋತ್ತಮ ಅವರು. ಪುರುಷೋತ್ತಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ನ್ಯಾಯ ಸಿಕ್ಕಂತಾಯ್ತಾ ನಿನ್ನೆ ಕೈಗೊಂಡಂತ ನಿರ್ಧಾರದಿಂದ ಅಂತ ಅವಾಗಲೇ ಕೇಳಿದೆ. ಹೌದು, ಮಾತಾಡ ಸರ್. ಮಾತಾಡಿ. ಎಲ್ರಿಗೂ ಧನ್ಯವಾದ. ಏನು ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ 30 ವರ್ಷನೋ 40 ವರ್ಷನೋ ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ ಮಾಡ್ತಿದೀವಿ ಅಂತಕ್ಕಂಥದ್ದು ಎಡಗೈಗೂ ಗೊತ್ತಿಲ್ಲ, ಬಲಗೈಗೂ ಗೊತ್ತಿಲ್ಲ. ನನ್ನ ಒಟ್ಟಾರೆ ಅಭಿಪ್ರಾಯ, ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥವ್ರು ಎಡಗೈ ಮತ್ತು ಬಲಗೈ. ಎಷ್ಟು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಂಡಿದೀವಿ, ಅದು ನನಗೆ ಪಟ್ಟಿ ಬೇಕು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಓಟಿನ ಹಕ್ಕನ್ನ ಕೊಟ್ಟಿದ್ದೀನಿ, ನಿಮ್ಮ ಓಟಿನ ಹಕ್ಕಿನ ಮೂಲಕ ನೀವು ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಆಸೆ ಆಗಿತ್ತು. ಆ ಅಂಬೇಡ್ಕರ್ ಆಸೆಗೆ ಚ್ಯುತಿ ಬರ್ತಕ್ಕಂಥದ್ದು ಎಲ್ಲಾ ರಾಜಕೀಯ ಪಕ್ಷರು ಕೂಡ ಅಂಬೇಡ್ಕರ್ ಹೋರಾಟಕ್ಕೆ ಮಸಿ ಬೆಳೆದಿದ್ದಾರೆ. ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಅಸ್ಪೃಶ್ಯರು ಎಡಗೈ ಬಲಗೈ. ಇವ್ರನ್ನ ಯಾಕೆ ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಇವತ್ತು ನಮ್ಗೆ ಬಾಬಾ ಸಾಹೇಬ್ರು ಮೀಸಲಾತಿ ಕೊಟ್ಟಿದ್ದಾರೆ ಹೊರತು ಒಳ ಮೀಸಲಾತಿ ಅಂತಕ್ಕಂಥದ್ದಿಲ್ಲ. ಅಥವಾ ಈ ಮೀಸಲಾತಿ ಮೂಲಕ 75 ವರ್ಷ ಆಯ್ತು ಈ ಮೀಸಲಾತಿ ಜಾರಿಯಾಗಿ ಕೊಟ್ಟಿ ನಮ್ಗೆ. 1950ರಿಂದ ಕೂಡ 52 ಎಲೆಕ್ಷನ್ ನಡೀತದೆ, ಅಲ್ಲಿಂದ ಮೀಸಲಾತಿ ಅಂತಕ್ಕಂಥದ್ದು ಬಂದಿದೆ. 70 ವರ್ಷ ಈ ಸಮಾಜವನ್ನು ಉದ್ಧಾರ ಮಾಡ್ಬೇಕಾ? ನೀ ಯಾವ ಹಳ್ಳಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ
ಇವತ್ತು ಕೂಡ ಗುಡಿಸಲು ಮುಕ್ತವಾದಂತ ಮನೆ ಇಲ್ಲ. ಗುಡಿಸಲು ಮುಕ್ತವಾದಂತ ಮನೆಗಳು ಇನ್ನೂ ಇದ್ದಿಲ್ಲ. ಇನ್ನು ವಾಟರ್ ಸಿಸ್ಟಮ್ ಇಲ್ಲ, ಡ್ರೈನೇಜ್ ಸಿಸ್ಟಮ್ ಇಲ್ಲ, ಎಜುಕೇಶನ್ ಫುಲ್ಫಿಲ್ ಆಗಿಲ್ಲ, ಉದ್ಯೋಗ ಫುಲ್ಫಿಲ್ ಆಗಿಲ್ಲ. ಇದು ಒಂದು ರಾಜಕೀಯದ ಚೆಲ್ಲಾಟ. ಅದು ಯಾವುದೇ ಪಕ್ಷ ಅಂತ ನಾವು ಹೋಲಿಸ್ಕೊತಾ ಇಲ್ಲ. ನನ್ನ ನೋವನ್ನ ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ಏನು ನಮ್ಮ ದೇವರಾಜ ಅರಸು ಅವರು ನಮ್ಮ ಮೀಸಲಾತಿಗೆ ಎಲ್ಲಾನು ತಂದು ಸೇರ್ಸಿದ್ರು. ಅವ್ರಿಗೂ ಕೊಡ್ಲಿ, ನಾನು ಕೊರ್ಮ ಮತ್ತೆ ಲಂಬಾಣಿ ಬೋಯಿ ಕೊಟ್ರಲ್ಲ ಬೇಡ ಅನ್ನಕ್ಕಿಲ್ಲ. ನಮ್ಮ ಮೀಸಲಾತಿಯನ್ನ ಕಿತ್ತು ಅವರು ಕೊಟ್ರಲ್ಲ, ಇದು ನಮ್ಗೆ ಹೊಡ್ತ ಬಿದ್ದಿರೋದು. ಇದು ಎಡಗೈ ಸಮುದಾಯ ಬಲಗೈ ಸಮುದಾಯದ ಅವತ್ತಿನ ನಾಯಕರು ಧರ್ಮಸ್ಥಳ ಹೇಳ್ತಿದ್ರು. ಅವ್ರ ತಂದೆಯವರು ಎನ್ ರಾಜ ಇರ್ಬೋದು, ಬಿ ರಾಜ ಇರ್ಬೋದು, ಬಸಲಿಂಗಪ್ಪ ಇರ್ಬೋದು, ಪಿ ವೆಂಕಟರಮಣ ಇರ್ಬೋದು, ಇವ್ರೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ಅವ್ರು ಮಾಡ್ದಂತ ಹರಿದು ಬಿಸಾಕ್ಬಿಟ್ಟು ಬಂದ್ರು. ಯಾರು ಕೂಡ ಇದನ್ನ ಮಾತಾಡ್ಲಿಲ್ಲ. ಇವತ್ತು ನಮ್ಗೆ ಏನಾದ್ರು ಕೂಡ 15% ಏನಾದ್ರು ಇದ್ದಿದ್ರೆ ಎಡಗೈ ಬಲಗೈ ಈ ಸಮಸ್ಯೆಗೆ ಗೊತ್ತಿರ್ಲಿಲ್ಲ. ಮತ್ತು ನಮಗೆ ರಾಜಕೀಯ ಅಧಿಕಾರ ಸಿಗದೆ ಇರ್ತಕ್ಕಂಥದ್ದು ದುರಂತ. ಯಾವುದು ನಮಗೆ ಉನ್ನತ ಸ್ಥಾನ ಇರ್ಬೇಕು. ನಮ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಗೌರವ ಇದೆ, ನನಗೆ ಅವ್ರ ಬಗ್ಗೆ ಅಸಮಾಧಾನ ಇಲ್ಲ, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಆಗ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ. ಈಗಾಗ್ಲೇ ಏನ್ ನಾಗಮೋಹನ್ ದಾಸ್ ವರದಿ ಏನಿತ್ತು ಅದು ಕರೆಕ್ಟ್ ಆಗಿ ಅವರು ಮಾಡಿಲ್ಲ ವರದಿನ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ನಮ್ಮ ಎಡಗೈ ಸಮುದಾಯದವರು ಕರೆಕ್ಟ್ ಮಾಡಿದಂತ ಅವ್ರ ವರದಿಯಾಗಿದೆ. ಆದ್ರೆ ಇದ್ರ ಗೊಂದಲವನ್ನ ಸೃಷ್ಟಿ ಮಾಡಿದಂತವ್ರು ನಾಗಮೋಹನ್ ದಾಸು ಕೂಡ ಅಪರಾಧಿ ಸ್ಥಾನಕ್ಕೆ ನಿಂತ್ಕೊತಾರೆ. ಯಾವತ್ತು ಕೂಡ ಒಂದನ್ನು ಮಾಡಬೇಕಾದ್ರೆ ನಮ್ಮನ್ನ ಅದನ್ನ ಕನ್ಸಿಡರೇ ಮಾಡಿಲ್ವಲ್ಲ. ಈಗ 15% ಒಳಗಡೆನೆ ಕನ್ಸಿಡರ್ ಮಾಡ್ಕೊಡ್ಲಾಗ್ತಾ ಇದೆಯಲ್ಲ. ಮಾತನಾಡಿಸ್ತೀನಿ ಪುರುಷೋತ್ತಮ ಅವರೇ, ನಮ್ಮ ಜೊತೆ ಲೋಹಿತ್ ಅವರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಅಲೆಮಾರಿ ಸಮುದಾಯದವರು. ನಮಸ್ಕಾರ ಲೋಹಿತ್ ಅವರೇ. ಅಲೆಮಾರಿ ಸಮುದಾಯದವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮಗೆ ಸರಿಯಾದಂತ ನ್ಯಾಯ ಸಿಗ್ತಾ ಇಲ್ಲ ಅಂತ. ನಿನ್ನೆಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಿಗೆ ಒಂದು ರೀತಿ ಮರಣ ಶಾಸನ ಅಂತಾನೆ ಹೇಳ್ಬೋದು. ಬಾರಿ ದೊಡ್ಡ ಘನಘೋರ ಅಪರಾಧ ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಇಡೀ 59 ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇದ್ದಂಥದ್ದು ಹಿಂದುಳಿದವರಿಗೆ ಮತ್ತು ಇದು ವೈಜ್ಞಾನಿಕವಾದ ದತ್ತಾಂಶ ಸಂಗ್ರಹ ಮಾಡಿ ಅದರ ಮೂಲಕ ನ್ಯಾಯ ಕೊಡಬೇಕು, ಅವ್ರು ಹಿಂದುಳಿದವರಿಗೆ ಪರಿಗಣಿಸಿ ಅವರಿಗೆ ಆದ್ಯತೆ ಮತ್ತೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಸುಪ್ರೀಂ ಕೋರ್ಟ್ ನ ಉದ್ದೇಶ ಆಗಿತ್ತು. ಆದ್ರೆ ಏನು ನಾಗಮೋಹನ್ ಆಯೋಗದಲ್ಲೂ ಸಹ ಇದು 59 ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಎ ವರ್ಗ 1% ಅಂತ ಕೊಟ್ಟಿತ್ತು. ಅದಕ್ಕಿಂತ ಮುಂಚೆನೂ ಸಹ ಶ್ರೀ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಬಿಜೆಪಿ ಸರ್ಕಾರದಲ್ಲೂ ಸಹ ಅವರಿಗೂ ಪ್ರತ್ಯೇಕವಾಗಿ 1% ಕೊಟ್ಟಿತ್ತು. ಎ.ಜೆ. ಸದಾಶಿವ ಆಯೋಗದಲ್ಲೂ ಸಹ 1% ಕೊಟ್ಟಿತ್ತು. ಆದ್ರೆ ಈ ಸರ್ಕಾರ ಇವತ್ತು ನಾಗಮೋಹನ್ ಆಯೋಗದಲ್ಲೂ ಸಹ 1% ಶಿಫಾರಸು ಮಾಡಿದಂಥದ್ದು ಈ ಒಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಅಲೆಮಾರಿ ಸಮುದಾಯಗಳಿಗೆ ಕೊಟ್ಟಂತ ಎ ವರ್ಗ 1% ನ ತಗೊಂಡೋಗಿ ಇವತ್ತು ಅತಿ ಹಿಂದುಳಿದ ಸಮುದಾಯಗಳನ್ನ ಸುಧಾರಿತ ಸಮುದಾಯಗಳು ಅಂತ ಉಲ್ಲೇಖ ಆಗಿರುವಂತ ನಾಗಮೋಹನ್ ಆಯೋಗದಲ್ಲಿ ಡಿ ಗುಂಪಿಗೆ ಜೋಡಣೆ ಮಾಡಿರೋದ್ರಿಂದ ಇದು ಅತ್ಯಂತ ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರವಾಗಿ ಈ ಸಮುದಾಯಗಳಿಗೆ ಭಾರಿ ದೊಡ್ಡ ವಂಚನೆ ಮತ್ತೆ ದ್ರೋಹ ಮಾಡಿದೆ. ಈ ದ್ರೋಹ ಮಾಡಿರೋಂಥ ನಿರ್ಗತಿಕ ಇವತ್ತು ಧಾರ್ಮಿಕ ಭಿಕ್ಷಾಟನೆ ಮಾಡಂತ ಅಲೆಮಾರಿ ಸಮುದಾಯಗಳಿಗೆ ಇವರ ಶಾಪ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯರವರು ಇದು ಅವರು ಇಡೀ ಬದುಕಿನಲ್ಲಿ ಇದು ಒಂದು ಕಪ್ಪು ಚುಕ್ಕೆಯಾಗಿ ಈ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯರಿಗೆ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಅವಾಗಲೇ ಧರ್ಮಸೇನಾ ಸರ್ಗೂ ಅದನ್ನೇ ಕೇಳ್ತಾ ಇದ್ದೆ. ಇಲ್ಲಿ ಮೇನ್ಲಿ ಈ ಮೀಸಲಾತಿ ಅನ್ನುವಂಥದ್ದು ಪ್ರಮುಖವಾಗಿ ಜನಸಂಖ್ಯೆ ಆಧಾರ, ಹೌದು ಅದು ಇಂಪಾರ್ಟೆಂಟ್ ಆಗುತ್ತಿಲ್ಲ ಅಂತಲ್ಲ. ಆದರೆ ಈ ಮೀಸಲಾತಿ ಸ್ಪೆಷಲಿ ತುಂಬ ಅಸ್ಪೃಶ್ಯ ಯಾರಿದ್ದಾರೆ, ತುಳಿತಕ್ಕೊಳಗಾದಂಥವ್ರು ಯಾರಿದ್ದಾರೆ ಅಂಥವ್ರಿಗೆ ಸಿಗಬೇಕಾಗಿದೆ, ಅಂಥವ್ರನ್ನ ಪರಿಗಣಿಸಬೇಕಾಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೆ ನಾನು. ಅಲೆಮಾರಿ ಅನ್ನೋದು ಎಸ್ಸಿಗಳು ಮಾತ್ರ ಇಲ್ಲ, ಎಲ್ಲ ವರ್ಗಗಳಲ್ಲೂ ಅಲೆಮಾರಿಗಳಿದ್ದಾರೆ. ಇವತ್ತು ಬಿಡುಗ ಜಂಗಮ್ಮ ಅಂತ ಬರ್ತಾರೆ ನೋಡಿ, ಅವರೆಲ್ಲ ಕೋಲೆ ಬಸ್ ತಗೊಂಡ್ ಬರ್ತಾರೆ ನೋಡಿ, ಅವರು ಕೂಡ ಅಲೆಮಾರಿಗಳೆಲ್ಲ ಲಿಸ್ಟ್ ಅಲ್ಲಿ ಇದಾರೆ. ಸೊ ಅಲೆಮಾರಿಗಳನ್ನ ಮತ್ತೆ ಸಪರೇಟ್ ಆಗಿ ಇವತ್ತೇನು ದೇಶದಲ್ಲಿ ಜನಗಣತಿ ಜಾತಿ ಜನಗಣತಿ ಏನಾಗ್ತಿದೆ. ಆಮೇಲೆ ಸರ್ ಈಗ ಹೊಸದಾಗಿ ಕಾನೂನುಗಳು ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ, ನಾನು ನನ್ನ ಜಾತಿನ ನಾನೇ ಡಿಕ್ಲೇರ್ ಮಾಡ್ಕೋಬೇಕು ಹೊರತು ಬೇರೆಯವರು ಪಕ್ಕದ ಮನೆಯವರಾಗ್ಲಿ, ನನ್ನ ಕುಟುಂಬಸ್ಥರಾಗ್ಲಿ, ನನ್ನ ಸ್ನೇಹಿತರಾಗ್ಲಿ, ಇವತ್ತು ಊರಿನ ಯಜಮಾನರುಗಳು ಮಾಡಕ್ ಬರಲ್ಲ. ಇಂದಿನ 31ನೇ ಇಸ್ವಿನಲ್ಲಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಊರಿನ ಪ್ರಮುಖರೊಬ್ರು ಕೂತ್ಕೊಂಡು ಈ ಊರಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಮಕ್ಳಿದ್ದಾರೆ, ಇಷ್ಟು ಹೆಂಗಸರಿದ್ದಾರೆ ಅಂತ ಹೇಳಿ ಜನಗಣತಿ ಆಗ್ತಿತ್ತು. ಇವತ್ತು ಪ್ರತಿಯೊಂದು ಸೆಲ್ಫ್ ಡಿಕ್ಲರೇಷನ್ ಇದೆ. ಇದನ್ನ ದಯಮಾಡಿ ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ದೇ ಬಿಜೆಪಿ ಬರ್ತದಲ್ವಾ,
ಪ್ರತಿಯೊಂದು ಇನ್ನೊಂದು ತಿಂಗಳಲ್ಲಿ ಇಡೀ ದೇಶದ ಮುಂದೆ ಎಲ್ಲಾ ವಿಚಾರನೂ ತೆರೆದ ಪುಸ್ತಕವಾಗಿ ಬರ್ತದೆ. ವಿಚಾರ ಸರ್, ಇದು ಒಳ ಮೀಸಲಾತಿ ವಿಚಾರವಾಗಿ ಸೀಮಿತ ಚರ್ಚೆ ದಯವಿಟ್ಟು ಇವತ್ತು ಅಲೆಮಾರಿಗಳ ವಿಚಾರ ಒಳ ಮೀಸಲಾತಿ ಕೊಡೋಕೆ ಇಷ್ಟ ಇಲ್ಲ ನಿಮ್ಗೆ ಏನ್ರಿ ಲೋಹಿತ್ ಅವ್ರೆ? ನಿಮ್ಗೆ ಒಳ ಮೀಸಲಾತಿ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಿಮ್ಗೆ ಇದನ್ನ ನೀವು ಒತ್ತಿ ಹೇಳ್ತಾ ಇದ್ದೀರಾ. ಅದೇನ್ ಬೇಕು ಮಾಡಿಸ್ಕೊಳ್ರಿ, ನಿಮ್ಗೆ ಏನ್ ಬೇಕು? ಯಾರು ಅಲೆಮಾರಿಗಳಿದ್ದಾರೆ, ಅಂದ್ರೆ ಅವ್ರು ಕೇಳ್ತಾ ಇರೋದು ಲೋಹಿತ್ ಅವ್ರೆ, ನೀವು ಹೇಳ್ತಾ ಇರೋದು ನಿಮ್ಮನ್ನು ಕೂಡ 5.25% ಅಲ್ಲಿ ಸೇರಿಸಬೇಕಾಗಿತ್ತು ಅಂತ ಆಗ್ಬಿಟ್ಟಿದೆ ಅಂತ ಮಾತಾಡ್ತೀವಿ. ಇಲ್ಲ ಇಲ್ಲ, ನಮಗೆ ಮೊದಲನೇ ಆದ್ಯತೆ ಶಿಫಾರಸು ಮಾಡಿದಂತದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಎ ಗುಂಪಲ್ಲಿ ಶಿಫಾರಸು ಮಾಡಿದಂತ ಇದೇ ವೈಜ್ಞಾನಿಕ ದತ್ತಾಂಶ ತಗೊಂಡೋಗಿ ಡಿ ಗುಂಪು 3ನೇ ಗುಂಪಿಗೆ ಸೇರಿಸಿದ್ರಿ. ಮತ್ತೆ ಅಲ್ಲಿ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಿ ಅಲ್ಲಿ 20% ಪ್ರತ್ಯೇಕ ಕೊಡುವಂತ ಬದಲು ಇವ್ರಿಗೆ ಎ ವರ್ಗ 1% ಇಲ್ಲೇ ಕೊಡ್ಕೋಯ್ತಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು. ಯಾಕೆ ಇವತ್ತು ದೊಡ್ಡ ಬಲಾಢ್ಯ ಸಮುದಾಯ ABCD ಮಾಡ್ಬೇಕಾಗಿತ್ತು? ABCD ನಲ್ಲಿ ಅಲೆಮಾರಿನೇ ಸಪರೇಟ್ ಮಾಡ್ಬಿಟ್ಟು 1% ಕೊಡ್ಬೇಕಾಗಿತ್ತು ಅಂತನಾ? ಹೌದು, ಎಲ್ಲ ಆಯೋಗನೂ ಮಾಡಿದ್ದಾರೆ. ಮಾಧುಸ್ವಾಮಿ ಅವರ ವರದಿ ಇತ್ತಲ್ಲ, ಆ ಪ್ರಕಾರ ಕೊಡ್ಬೇಕಾಗಿತ್ತು ಅಂತ ನಿಮ್ಮ ಆಗ್ರಹ? ಹೌದು ಎ ವರ್ಗ 1% ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಟ್ಟಿತ್ತು. ಆದ್ರೆ ಅದನ್ನ ವಂಚನೆ ಮಾಡಿದೆ, ಅದನ್ನ ಕಿತ್ಕೊಂಡಿದೆ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ನಾವ್ ಇದನ್ನ ಫೈನಲ್ ಅಂತ ಕರ್ಕೊಳ್ಳೋ ಬದಲು ಇದೊಂದು ಫಸ್ಟ್ ಸ್ಟೆಪ್ ಅಂತ ಅನ್ಕೊಳ್ಬಹುದೇನೋ ಧರ್ಮಸೇನಾ ಅವ್ರೆ? ಏನೂ ಸಿಕ್ಕಿರಲಿಲ್ಲ, ಅಟ್ಲೀಸ್ಟ್ ಏನೋ ಸಿಗ್ತಾ ಇದೆ, ಮುಂದೆ ಇನ್ನೊಂದು ಹೋರಾಟ ಮಾಡ್ಬೋದು ಯಾವ್ದಕ್ಕಾದ್ರೂ ಅಂತ. ಅವಕಾಶ ಕೊಡಿ. ಇದ್ರಲ್ಲಿ ಬುಡಕಟ್ಟು ಜನಾಂಗಗಳು, ಇದ್ರಲ್ಲಿ ಅಲೆಮಾರಿಗಳು ಇರೋದು. ಇವತ್ತು ಬೆಂಗಳೂರಲ್ಲಿ ಇರೋರೆಲ್ಲ ನಾವು ಅಲೆಮಾರಿಗಳು ಅಂತ ಕ್ಲೈಮ್ ಮಾಡಕ್ ಬರ್ತಾ ಇದಾರೆ, ಗೊತ್ತಿದ್ಯಾ ನಿಮ್ಗೆ? ನಾನು ಅದೆಲ್ಲ ಮಾತಾಡೋದ್ರ ನೀವು ಆಯೋಗ ರಚನೆ ಮಾಡಿರೋದ್ರಲ್ಲಿ ಬಂದಿದೆ. ನಾವು ನೀವು ಚರ್ಚೆ ಒಂದೇ ನಿಮಿಷ, ಲಾಸ್ಟ್ ರಿಯಾಕ್ಷನ್ಸ್ ತಗೊಂಡ್ಬಿಡ್ತೀನಿ ಸರ್. ಸಮಯದ ಅಭಾವ. ಪುರುಷೋತ್ತಮ್ ಅವರೇ, ಕೇವಲ ಅಲೆಮಾರಿ ಸಮುದಾಯಗಳು. ಪುರುಷೋತ್ತಮ್ ಅವರೇ, ನಿಮ್ಮ ಅಭಿಪ್ರಾಯ? ಕಾರ್ಯಕ್ರಮ ಕೊಡ್ರಿ. ಅಲೆಮಾರಿಗಳಿಗೆ 1% ಕೊಡೋದೇ ನಮ್ಗೆ ತೊಂದರೆ ಇಲ್ಲ. ಯಾಕೆಂದ್ರೆ ಇದನ್ನ ಹಿಂದಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಪಕ್ಷವನ್ನ ಗುರಿ ಮಾಡಬಾರ್ದು. ಯಾಕೆಂದ್ರೆ ಬಿಜೆಪಿ ಅವರು ಇದ್ದಾಗ್ಲೂ ಮಾಡಲಿಲ್ಲ, JDS ಅವರು ಇದ್ದಾಗ್ಲೂ ಮಾಡಲಿಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ ಅವ್ರಿಗೆ ನಾವು ಕೇಳ್ತಿ ಕನ್ವಿನ್ಸ್ ಮಾಡ್ತೀವಿ. ಇದು ಅಂತಿಮವಲ್ಲ, ಇದು ಅಂತಿಮವಲ್ಲ. ಅವ್ರ ಬಗ್ಗೆ ಅಲೆಮಾರಿಗಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಕೊಟ್ಟಿರುವಂತ 4.5% ಅಲ್ಲಿ 20% ಅವ್ರಿಗೆ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಈಗ 5 ಸ್ಥಾನ ಇದ್ರೆ ಅದ್ರಲ್ಲಿ ಒಂದು ಕಂಪಲ್ಸರಿ ಮೀಸಲು ಅಂತ ಅಲೆಮಾರಿ. ದಯವಿಟ್ಟು ಅಲೆಮಾರಿಗಳು ಕೊಡೋದು ನಮ್ದು ವಿರೋಧ ಇಲ್ಲ. ಅಲೆಮಾರಿಗಳು ಕೊಡೋದು ನಮ್ದು ವಿರೋಧ ಇಲ್ಲ. ಯಾಕೆಂದ್ರೆ ಅವ್ರೆಲ್ಲರೂ ಕೂಡ ಇವತ್ತು ಕೂಡ ಬೀದಿಲಿ ನಿಂತಿದ್ದಾರೆ. ಅವ್ರು ವಿದ್ಯೆದಿಂದ ವಂಚಿತರಾಗಿದ್ದಾರೆ, ಉದ್ಯೋಗದಲ್ಲಿ ವಂಚಿತರಾಗಿದ್ದಾರೆ, ರಾಜಕೀಯದಲ್ಲಿ ವಂಚಿತರಾಗಿದ್ದಾರೆ. ಎಕ್ಸಾಕ್ಟ್ಲಿ ನಾನು ಅದಕ್ಕೆ ಹೇಳಿದ್ದು. ನಾನು ಆರಂಭದಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಪುರುಷೋತ್ತಮ್ ಅವರೇ. ಇಲ್ಲಿ ಜನಸಂಖ್ಯೆ ಅನ್ನೋದಕ್ಕಿಂತ ತುಂಬಾ ತುಳಿತಕ್ಕೆ ಒಳಗಾದಂತವ್ರು ಯಾರಿದ್ದಾರೆ, ಅಸ್ಪೃಶ್ಯರು ಯಾರಿದ್ದಾರೆ, ಸಮಾಜದಲ್ಲಿ ಗುರ್ಸ್ಕೊಳ್ತಾ ಇಲ್ಲ ಯಾರು, ಯಾವ ಸಮುದಾಯಕ್ಕೆ ಇದುವರೆಗೂ ರಾಜಕೀಯವಾಗಿಯೂ ಕೂಡ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ, ಉದ್ಯೋಗದಲ್ಲೂ ಕೂಡ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ, ಅಂಥವ್ರನ್ನ ಕನ್ಸಿಡರ್ ಮಾಡಿ ಜನಸಂಖ್ಯೆಯ ಜೊತೆಗೆ ಮೀಸಲಾತಿ ಅನ್ನುವಂಥದ್ದಕ್ಕೆ ಅವತ್ತು ನಿಜಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರನೂ ಕೂಡ ಇನ್ನಷ್ಟು ಡಿಬೇಟ್ ಆಗುತ್ತಾ ಅಂತ. ಸಮಯದ ಅಭಾವ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಪುರುಷೋತ್ತಮ್ ಅವರೇ, ಲೋಹಿತ್ ಅವರೇ ಮತ್ತೆ ಧರ್ಮಸೇನಾ ಸರ್, ಇಷ್ಟೊತ್ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಕ್ಕೆ. ಒಳ ಮೀಸಲಾತಿ ಒಂದ್ ಕಡೆ ಇದೊಂದು ರೀತಿಯಾಗಿ ಇನ್ನೊಂದು ಸುತ್ತಿನ ಹೋರಾಟಕ್ಕೂ ಕೂಡ ಕಾರಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.